ತಮ್ಮಲ್ಲಿ ನೋಡಿ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಶಿಪ್ರಾಕೆಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ. ಇದು ಒಂದು ಡೈರೆಕ್ಟ್ ಪ್ಲಗಿನ್ ಕೊಡಲ್ಲ ನೋಡಿ. ಶಿಪ್ರಾಕೆಟ್ನ ಡೈರೆಕ್ಟ್ ಪ್ಲಗಿನ್ ಕೊಟ್ಟಿಲ್ಲ, ಬಟ್ ಶಿಪ್ರಾಕೆಟ್ ಅವರು ಪ್ಲಗಿನ್ ಕೊಟ್ಟಿದ್ದಾರೆ. ಯಾವುದಕ್ಕೆ? ಶಾಪಿಫೈ ಅವರು ಪ್ಲಗಿನ್ ಕೊಟ್ಟಿದ್ದಾರೆ. ಇದಕ್ಕೆ ಪೇ ಮಾಡಿದ್ರೆ ನನಗೆ ಪ್ರಾಡಕ್ಟ್ ಬರುತ್ತೆ ಅಂತ ಒಂದು ಇಂಟೆನ್ಷನ್ ಓಪನ್ ಮಾಡ್ತಾರೆ. ನಾನು ಅಂದ್ರೆ ಶಿಪ್ರಾಕೆಟ್ ಇಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ಸೊ ಅಲ್ಲಿ ಬ್ಲೂ ಡಾಟ್ ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಆ ಲೊಕೇಶನ್ಗೆ ಯಾವ್ದು ಇರುತ್ತೆ ಟಾಪ್ 5 ಇಂದ ಟಾಪ್ 10 ಅದೇ ಸೆಲೆಕ್ಟ್ ಮಾಡಿ ತೋರಿಸುತ್ತೆ. ಹೈಯರ್ ಲೆವೆಲ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಸೊ ನನ್ನ ಪ್ರಾಡಕ್ಟ್ ಪ್ರೈಸ್ ಎಲ್ಲ ಬಂದ್ಬಿಟ್ಟು 3000 5000 10000 ಅಬೋನೇ ಇದೆ. ಸೊ ಬಟ್ ನಾನು ಅವರಿಗೆ ಡೆಲಿವರಿ ಸೆಕ್ಯೂರ್ ಕೊಡಬೇಕು, ಸೇಫ್ಟಿ ಕೊಡಬೇಕು, ಮತ್ತೆ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ತೋರಿಸಬೇಕು ಅಂದ್ರೆ ಅಫ್ಕೋರ್ಸ್ ಬ್ಲೂ ಡಾಟ್ ಇನ್ನ 2 ಆಪ್ಷನ್ಸ್ ಇದೆ. ಸೊ ಇದು ನನಗೂ ನನ್ನ ವಿಡಿಯೋಗೂ ಇನ್ವೆಸ್ಟ್ಮೆಂಟ್ ಆಗ್ಬೋದು, ಬಟ್ ಪರವಾಗಿಲ್ಲ, ನಿಮಗೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂದ್ರೆ 100% ಕೊಡ್ತೀನಿ ಅಂತ ನಾನು ಮುಂದೆ ಒಂದು ಹೇಳ್ತೀನಿ. ಸೊ ಈಗ ಗೈಸ್ AI ಬಂದಿರೋದ್ರಿಂದ ನಿಮಗೆ ಏನೇ ಒಂದು ಡೌಟ್ ಇದ್ರು ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ನಿಮ್ಮ ಫಿಂಗರ್ ಟಿಪ್ ಇದೆ, ಪ್ರತಿಯೊಂದು ಫಿಂಗರ್ ಟಿಪ್ ಇದೆ. ಸೊ ನಿಮಗೆ ಏನೇ ಒಂದು ಡೌಟ್ ಇದ್ರು ChatGPT ಹಾಕಿದ್ರೆ ಸೊ ಅದೊಂಥರ ನಿಮ್ಮ ಫ್ರೆಂಡ್ ಆಗಿ ನಿಮ್ಮ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸಜೆಸ್ಟ್ ಮಾಡುತ್ತೆ. ಸೊ ಶಿಪ್ರಾಕೆಟ್ ಯೂಸ್ ಮಾಡೋದೆಲ್ಲ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಇಂಡಿಯಾ ಟಾರ್ಗೆಟ್ ಮಾಡಿದ್ರೆ ಮಾತ್ರ ಶಿಪ್ರಾಕೆಟ್ ಯೂಸ್ ಮಾಡಿ. ಔಟ್ ಆಫ್ ಇಂಡಿಯಾ ಟಾರ್ಗೆಟ್ ಮಾಡ್ತೀನಿ ಅಂದ್ರೆ ಶಿಪ್ರಾಕೆಟ್ ಎಕ್ಸ್ ಅಂತಿದೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸೊ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ 61st ವೀಡಿಯೋ ಇದು. ಸೊ ನೋಡ್ಬೋದು ಪ್ರೀವಿಯಸ್ ವೀಡಿಯೋ ಯಾರೆಲ್ಲ ನೋಡಿದ್ದೀರ ಅದು. ಸೊ ದಯವಿಟ್ಟು ಹೋಗಿ ನನ್ನ ಚಾನಲ್ ವಿಸಿಟ್ ಮಾಡಿ. ಸೊ 60th ಡೇ ವ್ಲಾಗು ಅಪ್ಲೋಡ್ ಆಗಿದೆ. ಸೊ ಅದ್ರಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಹಾಕಿದ್ದೀನಿ, ಮತ್ತು ಒಂದು ಸ್ವಲ್ಪ ಪರ್ಸ್ನಲಾಗಿ ಒಂದು ಸ್ವಲ್ಪ ಬೇಜಾರಾಯಿತು. ಸೊ ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಸೊ ಯಾವ ವಿಷಯಕ್ಕೆ ಅಂತಂದರೆ ಆಲ್ಮೋಸ್ಟು ಕಟಿಂಗ್ ವಿಷಯದಲ್ಲಿ ಒಂದು ಸ್ವಲ್ಪ ಬೇಜಾರಾಯಿತು. ಸೊ ಸರ್ವಿಸ್ ಎಲ್ಲ ಯಾವ ರೀತಿ ಕೊಡಬೇಕು ಅನ್ನೋದೊಂದು ಸ್ವಲ್ಪ ಡಿಸ್ಕಸ್ ಮಾಡಿದೆ. ಸೊ ಅದೆಲ್ಲ ಒಂದು ಸ್ವಲ್ಪ ನೋಡಿ ಸೊ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಾಯ್ಸ್, ಅದೇ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿರೋ ಥರ ಆಲ್ಮೋಸ್ಟ್ ಕನ್ನಡಿಗರಿಗೆ ಟಾರ್ಗೆಟ್ ಮಾಡೋದ್ರಿಂದ, ನೀವು ಬೆಂಗಳೂರು ಕರ್ನಾಟಕದಲ್ಲಿ ಶಾಪ್ ಇಡೋದ್ರಿಂದ ಒಂದು 50% ಅರ್ಥ ಆಗೋರು ಮತ್ತು ಒಂದು 80% ಅರ್ಥ ಆಗೋರು, 50% ಅಟ್ಲೀಸ್ಟ್ 40 to 50% ಮಾತಾಡೋಕ್ಕೆ ಬರೋರನ್ನ ಇಟ್ಟರೆ ಒಂದು ಸ್ವಲ್ಪ ಸೇಲ್ಸ್ ಗ್ರೋತ್ ಆಗುತ್ತೆ ಅಂತ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದ್ದೀನಿ. ಸೊ ವೀಡಿಯೋ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಸೊ ದಯವಿಟ್ಟು ಹೋಗಿ ನನ್ನ ಚಾನಲೆಲ್ಲ ಇದೆ. ಪ್ರೀವಿಯಸ್ ವೀಡಿಯೋ ಅಂದರೆ ನೆನ್ನೆ ವೀಡಿಯೋ ಫಸ್ಟು ಅಪ್ಲೋಡ್ ಆಗಿರೋದು, ಮಾರ್ಚ್ ಫಸ್ಟ್ ಅಪ್ಲೋಡ್ ಆಗಿರೋ ವೀಡಿಯೋ ಹೋಗಿ ನೋಡ್ಕೊಬನ್ನಿ. ಸೊ ಹಂಗಂತ ಹೇಳ್ತಾ ಗೈಸ್ ಬನ್ನಿ. ಅದಕ್ಕಿಂತ ಪ್ರೀವಿಯಸ್ ವೀಡಿಯೋದಲ್ಲಿ ಡೊಮೈನ್ ಬಗ್ಗೆ ಹೇಳಿದೆ. ಸೊ ಅದೇ ರೀತಿ ಅದರಲ್ಲಿ ಒಂದು ಸ್ವಲ್ಪ ಲಾಸ್ಟ್ ಒಂದು ಹೇಳಿದೆ, ಶಿಪ್ಪಿಂಗ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಬೇಕಾದ್ರೆ ಕೊಡೋಣ, ಲೈಕ್ ಆ ಥರ ಏನಾದರೂ ಒಂದು ಮಾಡೋಣ, ಲೈಕ್ ನಿಮಗೂ ಹೆಲ್ಪ್ ಆಗುತ್ತೆ. ಸೊ ನಾನು ಆನ್ಲೈನ್ ವೆಬ್ಸೈಟ್ ರನ್ ಮಾಡ್ತಾ ಇರೋದ್ರಿಂದ ಸೊ ನಿಮಗೂ ಒಂದು ಕ್ಲಾರಿಟಿ ಸಿಗಂಗೆ ಆಗುತ್ತೆ. ಸೊ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿದ್ರೆ ಅಂತ ಒಂದು ಇಂಟೆನ್ಷನಲ್ಲಿ ಹೇಳಿದ್ದೆ. ಸೊ ಅದೇ ಇವತ್ತಿನ ಕಾನ್ಸೆಪ್ಟ್ ಗಾಯ್ಸ್. ತಮ್ಮನೇಲಿ ನೋಡಿ ನಿಮಗೆಲ್ಲ ಗೊತ್ತಾಗೋಗಿರುತ್ತೆ. ಸೊ ಶಿಪ್ರಾಕೆಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಅಂತ. ಸೊ ನನ್ನ ವೀಡಿಯೋದಲ್ಲಿ ಬರೋರಿಗೆ ಒಂದೇನು ಹೇಳ್ತೀನಿ, ಯಾವ ಥರ ಜಾಯ್ನ್ ಆಗೋದು, ಯಾವ ಥರ ಲಾಗಿನ್ ಆಗೋದು, ಸೊ ಯಾವ ರೀತಿ ಪೇ ಮಾಡೋದು, ಈ ರೀತಿ ಏನೂ ಇರೋಲ್ಲ. ಅದ್ರ ಬಗ್ಗೆ ಒಂದು ಚಿಕ್ಕ ಪುಟ್ಟ ಇನ್ಫಾರ್ಮೇಷನ್ ನಾನು ಏನೇನೆಲ್ಲ ಸಫರ್ ಪಟ್ಟಿದ್ದೀನಿ, ನಾನೇನೇನೆಲ್ಲ ಇದೆ, ಏನೇನೆಲ್ಲ ಬೆನಿಫಿಟ್ಸ್ ಇದೆ, ಏನೇನೆಲ್ಲ ಫೇಸ್ ಮಾಡ್ತೀರಾ ಇದು ಜಾಯ್ನ್ ಆಗೋದ್ರಿಂದ ಅಂತ ನನಗೆ ಏನು ಅನಿಸುತ್ತೋ ಅದನ್ನು ಮಾತ್ರ ಹೇಳೋದು. ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇರ್ತೀರೋ ಸೊ ಅವ್ರಿಗೆ ಈ ಕ್ಲಾರಿಟಿ ಸಿಗುತ್ತೆ. ಸೊ ಜಾಯ್ನ್ ಆಗೋದು ಹೇಗೆ, ಈ ರೀತಿ ಎಲ್ಲ ಆಲ್ಮೋಸ್ಟ್ ತುಂಬ ವೀಡಿಯೋಸ್ ಇದೆ ಗೈಸ್. ಸೊ ಅದೇ ವೀಡಿಯೋಸ್ಗೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಸೊ ಲಾಗಿನ್ ಆಗೋ ಪ್ರೋಸೆಸ್ ಗೀಸಸ್ ಎಲ್ಲ ಸೊ ನನ್ನ ಚಾನಲಲ್ಲಿ ಬಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇರುತ್ತೆ. ಸೊ ಬನ್ನಿ ಗೈಸ್, ಇವಾಗ ಶಿಪ್ರಾಕೆಟ್ ಅಂತ ಹೇಳ್ತಿದ್ದೀನಿ. ಸೊ ಯಾರೆಲ್ಲ ವೆಬ್ಸೈಟ್ನ ಲಾಂಚ್ ಮಾಡಿ ಆ್ಯಕ್ಟಿವ್ ಆಗಿದ್ದೀರೋ ಸೊ ಅವ್ರಿಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಐಡಿಯಾ ಇರುತ್ತೆ. ಸೊ ಶಿಪ್ರಾಕೆಟ್ ಬಂದ್ಬಿಟ್ಟು ಗೈಸ್ ಒಂದು ಬ್ರೋಕರ್ ಥರ ಅಂತಲೇ ಅನ್ಕೋಬೋದು. ಸೊ ಮಿಡಲ್ ಮ್ಯಾನ್, ಸೊ ಡೆಲಿವರಿ ಅವ್ರಿಗೆಲ್ಲ ಒಬ್ಬರು ಮಿಡಲ್. ಲೈಕ್ ಇವಾಗ ಯಾವ ರೀತಿ ಅಂದರೆ, ಸೊ ಡೆಲಿವರಿ ಪಾರ್ಟ್ನರ್ಸು ತುಂಬ ಜನ ಇದ್ದಾರೆ. DHL ಮತ್ತು ಅಮೆಝಾನ್ ಡೆಲಿವರಿ, ಫ್ಲಿಪ್ಕಾರ್ಟ್ ಡೆಲಿವರಿ, ಮೀಶೋ ಡೆಲಿವರಿ, ಈ ಥರ ತುಂಬ ಟೈಪ್ಸ್ ಇದೆ ಗೈಸ್. ಮತ್ತು ಫಾಸ್ಟ್ ಡೆಲಿವರಿ ಹೋದರೆ ಬ್ಲೂ ಡಾರ್ಟು, ಈ ರೀತಿ ಇದೆ. ಸೊ ನೀವು ಶಿಪ್ರಾಕೆಟ್ನ ಟೈಅಪ್ ಮಾಡ್ಕೊಂಡು ಅಂದರೆ ನೀವು ಒಂದು ಪ್ಲಗ್ ಬರುತ್ತೆ, ಅದು ಆ್ಯಪ್ ಪ್ಲಗ್ಗಿನ್ ಥರ. ಸೊ ಅದನ್ನು ನಿಮ್ಮ ವೆಬ್ಸೈಟ್ಗೆ ಅಟ್ಯಾಚ್ ಮಾಡ್ಕೋಬೇಕು. ಸೊ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಸೊ ನಿಮಗೆ ಆರ್ಡರ್ಸ್ ಎಲ್ಲ ಆಲ್ಮೋಸ್ಟ್ ಅದರಲ್ಲೇ ತೋರಿಸೋ ಥರ ಬರುತ್ತೆ. ಸೊ ಶಿಪ್ರಾಕೆಟಲ್ಲಿ ಹೋಗಿ ಇದು ಮಾಡೋದು. ಸೊ ಬಟ್ ಏನು ಅಂದರೆ ಗೈಸ್, ಶಾಪಿಫೈ ಯೂಸ್ ಮಾಡೋರಿಗೆ ಒಂದೇ ಒಂದು ಬ್ಯಾಡ್ ನ್ಯೂಸ್ ಏನು ಅಂದರೆ, ಇದು ಆಟೋಮೆಟಿಕ್ಕು ಶಿಪ್ಪಿಂಗ್ ತಗೊಳ್ಳಲ್ಲ. ಸೊ ನೀವು ಏನೇ ಒಂದು ಆರ್ಡರ್ಸ್ ಬಂತು ಅಂದ್ರೂ ಲೈಕ್ ಶಾಪಿಫೈ ಅವರು ಡೈರೆಕ್ಟು ಇಂಟಿಗ್ರೇಟು. ಸೊ ಯಾವುದೇ ಒಂದು ಬೇರೆ ಆ್ಯಪ್ನ ಇನ್ನೊಂದು ಆ್ಯಪ್ ಜೊತೆ ಮರ್ಜ್ ಮಾಡೋದನ್ನ ಇಂಟಿಗ್ರೇಟ್ ಅಂತ ಹೇಳ್ತಾರೆ. ಸೊ ಆ ಥರ ಆಗಬೇಕು ಅಂದಾಗ ಸೊ ಶಿಪ್ರಾಕೆಟ್ ಅವ್ರನ್ನ ಶಾಪಿಫೈ ಅವರು ಅಲೋ ಮಾಡ್ತಾ ಇಲ್ಲ. ಲೈಕ್ ಅವ್ರದ್ದೇ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸೊ ಇಂಡಿಯಾದಲ್ಲಿ ಆ್ಯಕ್ಚುಲಿ ಇದು ಬಂದು ಶಾಪಿಫೈ ಬಂದ್ಬಿಟ್ಟು ಅದರ್ ಕಂಟ್ರಿ ವೆಬ್ಸೈಟು. ಸೊ ಇಂಡಿಯಾನ ಜಾಸ್ತಿ ಅವರು ಟಾರ್ಗೆಟ್ ಮಾಡಿಲ್ಲ. ಸೊ ಅದರ್ ಕಂಟ್ರೀಸ್ನ ಟಾರ್ಗೆಟ್ ಮಾಡಿರೋದ್ರಿಂದ ಇಂಡಿಯಾದಲ್ಲಿ ಕೆಲವೊಂದು ಫೀಚರ್ಸು ಹೈಡ್ ಆಗಿರುತ್ತೆ. ಸೊ ಅದು ಶಾಪಿಫೈ ಬಗ್ಗೆ ನಿಮಗೆ ಡಿಸ್ಅಡ್ವಾಂಟೇಜಸ್ ಬೇಕು ಅಂದರೆ ಒಂದು ಕಮೆಂಟ್ ಹಾಕಿ, ಅದ್ರ ಬಗ್ಗೆನೂ ಒಂದು ಸ್ವಲ್ಪ ವೀಡಿಯೋಸ್ ಮಾಡೋಣ. ಸೊ
ಡಿಸ್ಅಡ್ವಾಂಟೇಜ್ ಅಂದರೆ ಗೈಸ್ ನಿಮ್ಗೆ ಏನೋ ಪ್ರಾಬ್ಲಮ್ ಆಗೋಗುತ್ತೆ ಅಥವಾ ಏನೋ ಲಾಸ್ ಆಗುತ್ತೆ ಈ ರೀತಿ ಅನ್ನೋದಕ್ಕಿಂತ ಕೆಲವೊಂದಕ್ಕೆ ಡೈರೆಕ್ಟ್ ಪ್ಲಗಿನ್ ಕೊಡಲ್ಲ. ನೋಡಿ ಇವಾಗ ಶಿಪ್ರಾಕೆಟ್ನೇ ಡೈರೆಕ್ಟ್ ಪ್ಲಗಿನ್ ಕೊಟ್ಟಿಲ್ಲ, ಬಟ್ ಶಿಪ್ರಾಕೆಟ್ ಅವರು ಪ್ಲಗಿನ್ ಕೊಟ್ಟಿದ್ದಾರೆ. ಯಾವುದಕ್ಕೆ? ಶಾಪಿಫೈ ಅವ್ರಿಗೆ ಪ್ಲಗಿನ್ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕಾಗುತ್ತೆ, ನೀವು ಶಿಪ್ರಾಕೆಟಲ್ಲಿ ಶಾಪಿಫೈನ ಪ್ಲಗಿನ್ ಮಾಡ್ಕೊಂಡು ಸೊ ಅದ್ರಲ್ಲಿ ಬರೋ ಆರ್ಡರ್ಸ್ನ ಇದರಲ್ಲಿ ಕನೆಕ್ಟ್ ಮಾಡಿ ಸೊ ಡೆಲಿವರಿ ನೀವು ಮ್ಯಾನ್ಯುವಲಿ ಕೊಡಬೇಕಾಗುತ್ತೆ, ಆಟೋಮೆಟಿಕ್ಕಾಗಿ ಆಗಲ್ಲ. ನೀವು ಇಫ್ ಇನ್ ಕೇಸ್ ಯಾರಿಗಾರ ಆ್ಯಪ್ ಡೆವಲಪರ್ ಕೈಲಿ ಅಥವಾ ವೆಬ್ಸೈಟ್ ಡೆವಲಪರ್ ಕೈಲಿ ವೆಬ್ಸೈಟ್ ಡೆವಲಪ್ ಮಾಡಿಸೋದ್ರಿಂದ ಸೊ ಇದನ್ನು ಡೈರೆಕ್ಟಾಗಿ ನೀವು ಪ್ಲಗ್ ಮಾಡ್ಕೊಂಡು ಸೊ ಅದರಲ್ಲಿ ಪ್ರೈಸ್ ವೇರಿಯೇಷನ್ ಕೂಡ ತೋರಿಸ್ಬೋದು ನೀವು. ಫಾರ್ ಎಕ್ಸಾಂಪಲ್ ನಿಮ್ಮ ಮೆಟೀರಿಯಲ್ ಅಂದರೆ ನಿಮ್ಮ ಒಂದು ಪ್ರಾಡಕ್ಟು ಪ್ರೈಸು ಸಮಥಿಂಗ್ ನೀವೇನು 500 ರುಪೀಸಿಗೆ ತಂದಿರ್ತೀರಾ. ಸೊ ನಿಮ್ಮ ಟಾರ್ಗೆಟ್ ಏನಿರುತ್ತೆ, 800 ರುಪೀಸಿಗೆ ಸೆಲ್ ಮಾಡಿ ನಾನು 300 ರುಪೀಸ್ ಪ್ರಾಫಿಟ್ ನೋಡಬೇಕು ಅನ್ನೋದೊಂದು ಇರುತ್ತೆ. ಸೊ 200 300 ರುಪೀಸ್ ಪ್ರಾಫಿಟ್ ನೋಡಬೇಕು ಅನ್ನೋದೊಂದು ತಲೆಯಲ್ಲಿರುತ್ತೆ. ಸೊ ನೀವು ಅದಕ್ಕೆ ಏನು ಮಾಡ್ತೀರಾ, ವಿತ್ ಡೆಲಿವರಿ ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಮಾಡಿ 900 1000 ರುಪೀಸ್ MRP ಅಂದರೆ ಪ್ರೈಸ್ ಇಟ್ಟು ಸೆಲ್ ಮಾಡ್ತೀರಾ ವೆಬ್ಸೈಟಲ್ಲಿ. ಸೊ ನೀವು ಮ್ಯಾನ್ಯಲಿ ಇದಕ್ಕೆ ಪೇ ಮಾಡ್ತಾ ಇರ್ತೀರಾ. ಸೊ ಬಟ್ ಸಪ್ರೇಟಾಗಿ ನೀವು ವೆಬ್ಸೈಟ್ ಮಾಡಿಸೋದ್ರಿಂದ ಸೊ ನಿಮ್ದೇನಿದೆ ಪ್ರೈಸ್ ಅದನ್ನು ಫಿಕ್ಸ್ ಮಾಡ್ಕೋಬೋದು. ಸೊ ಓಕೆ, ನನ್ನ ಪ್ರೈಸು 700, ಓಕೆ, ಡೆಲಿವರಿ ಚಾರ್ಜ್ ಬೇಕಾ ನಿಮಗೆ, ಇಲ್ಲಿ ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಡೆಲಿವರಿ ಆಗಬೇಕು. ಸೊ ಫಾರ್ ಎಕ್ಸಾಂಪಲ್ ಫಾಸ್ಟ್ ಡೆಲಿವರಿ ವಿತಿನ್ 3 days, ವಿತಿನ್ 4 days ಫಾಸ್ಟ್ ಡೆಲಿವರಿ, ಸೊ ಅಥವಾ ವಿತಿನ್ 2 days ಈ ಬ್ರೋಕರಿಂದ ಈ ಆ್ಯಪಿಂದ ಈ ಡೆಲಿವರಿಯಿಂದ ತರಿಸಿದ್ರೆ ಸೊ ಅದು ನಿಮಗೆ ಬೇಗ ಬಂದು ಇಷ್ಟು ದಿನದಲ್ಲಿ ತಲುಪುತ್ತೆ ಅಂತ ಅಲ್ಲೇ ಆಪ್ಷನ್ ತೋರಿಸಿದೆ. ಸೊ ಅದನ್ನು ಸೆಲೆಕ್ಟ್ ಮಾಡೋದ್ರಿಂದ ಅದ್ರದ್ದು ಏನು ಡೆಲಿವರಿ ಚಾರ್ಜ್ ಇರುತ್ತೆ ಪ್ಲಸ್ ಆ್ಯಡ್ ಆಗುತ್ತೆ. ಸೊ ಅವ್ರು ಅದನ್ನು ಪೇ ಮಾಡಬೇಕಾಗುತ್ತೆ. ನಾನು ಇದನ್ನು ಆ್ಯಕ್ಚುಲಿ ಬಂದು ಈ ರೀತಿ ಮಾಡೋದು ತುಂಬ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಪ್ರೈಸ್ ನೋಡಿ ಬಟ್ ಪ್ಲಸ್ ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ನೋಡಿದಾಗ ಆಲ್ಮೋಸ್ಟು 60-70% ಕಸ್ಟಮರ್ಸು ಆನ್ಲೈನ್ ಬೈಯರ್ಸು ಒಂಥರ ಡಿಸಪಾಯಿಂಟ್ ಆಗಿ ಅಲ್ಲೇ ವೆಬ್ಸೈಟ್ನ ಕ್ಲೋಸ್ ಮಾಡ್ತಾರೆ. ಸೊ ನೀವು ಇನ್ಕ್ಲೂಡ್ ಮಾಡೇ ಕೊಟ್ಟು ನೀವು ಮ್ಯಾನ್ಯುವಲಿ ನೀವು ಪೇ ಮಾಡ್ಕೊಂಡು ಹೋದ್ರೇ ಬೆಟರು ನನ್ನ ಪ್ರಕಾರ. ಯಾಕೆ ಅಂದರೆ ಕಸ್ಟಮರು ಪ್ರೈಸ್ ನೋಡಿ ಬಂದಿದ್ದ ತಕ್ಷಣ ಅವ್ರು ಏನಂತ ಮೈಂಡ್ ಸೆಟ್ ಇರುತ್ತೆ ಅಂದರೆ ಸೊ 800 ರುಪೀಸ್ ಪ್ರಾಡಕ್ಟ್ ಇದು ನನ್ನ ಹತ್ರ ಅಕೌಂಟಲ್ಲಿ 800 850 ಇದೆ, ಸೊ ಇದಕ್ಕೆ ಪೇ ಮಾಡಿದ್ರೆ ನನಗೆ ಈ ಪ್ರಾಡಕ್ಟ್ ಬರುತ್ತೆ ಅಂತ ಒಂದು ಇಂಟೆನ್ಷನಲ್ಲಿ ಓಪನ್ ಮಾಡ್ತಾರೆ. ಸೊ ಅದನ್ನು ಸ್ಯಾಟಿಸ್ಫೈ ಮಾಡಿದ್ರೆ ಬೇಗ ಆರ್ಡರ್ ಗ್ರೋತು ಜಾಸ್ತಿ ಆಗುತ್ತೆ, ನಿಮ್ಮದು ಸೇಲ್ಸ್ ಗ್ರೋತು ಆರ್ಡರ್ ಗ್ರೋತ್ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಗೈಸ್. ಸೊ ಇದನ್ನು ನಾನು ಹೈಲಿ ರೆಕಮೆಂಡ್ ಮಾಡಲ್ಲ. ಸೊ ಇಫ್ ಇನ್ ಕೇಸು ನಿಮ್ಮದು ಓಕೆ ನಾನು ಈ ಥರ ಮಾಡಿದ್ರೆ ನನಗೂ ಬೆನಿಫಿಟ್ 200 300 ನನ್ನ ಟಾರ್ಗೆಟ್ ಇರುತ್ತೆ. ಸೊ ಅವ್ರಿಗೆ ಫಾಸ್ಟ್ ಡೆಲಿವರಿ ಬೇಕು ಅಂದರೆ ಅವ್ರು 10 ರೂಪಾಯಿ ಜಾಸ್ತಿ ಪೇ ಮಾಡ್ತಾರೆ, ಪರವಾಗಿಲ್ಲ ಒಂದು ವಾರ ಆದರೂ ಪರವಾಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಒಂದು 10 ರೂಪಾಯಿ 20 ರೂಪಾಯಿ ಕಡಿಮೆ ಮಾಡ್ತಾರೆ. ಇದರಿಂದನೂ ಓಕೆ ಕೆಲವೊಂದು 20-30% ಕಸ್ಟಮರ್ಸು ಇದನ್ನು ಅಗ್ರಿ ಮಾಡಿ ಪೇ ಮಾಡ್ತಾರೆ ಈ ರೀತಿ ಗೈಸ್. ಸೊ ನಾನು ಶಿಪ್ರಾಕೆಟ್ನ ಒಂದೇ ಒಂದು ತೋರಿಸ್ತೀನಿ, ಅಂದರೆ ನನ್ನ ಟ್ಯಾಬಲ್ಲಿ ಓಪನ್ ಆಗಿದೆ ಅದನ್ನು ತೋರಿಸ್ತೀನಿ. ಯಾಕಂದರೆ ಶಿಪ್ರಾಕೆಟ್ ಹೇಗಿರುತ್ತೆ ಯಾವ ರೀತಿ ಇರುತ್ತೆ ಅಂತ ನಿಮಗೂ ಕನ್ಫ್ಯೂಸ್ ಆಗಬಾರ್ದು. ಸೊ ಕರೆಕ್ಟ್ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀರಾ ಅಂತ ನಿಮಗೂ ಕ್ಲಾರಿಟಿ ಸಿಗಬೇಕು ಅಂತ ತೋರ್ಸೋದು ನಾನು. ಸೊ ಪ್ರತಿಯೊಂದು ವೀಡಿಯೋದಲ್ಲಿ ಇದು ಹೇಳ್ತೀನಿ ನಾನು. ಸೊ ನೋಡಿ ಗೈಸ್, ಶಿಪ್ರಾಕೆಟ್ ಇದು. ಸೊ ಶಿಪ್ರಾಕೆಟು ನಿಮ್ಗೆ ಈ ಥರ ಕಾಣಿಸುತ್ತೆ. ಸೊ ಲಾಗಿನ್ ಆಗ್ಬೋದು ನಾನು, ಬಟ್ ಈ ಲಾಗಿನ್ ಆಗೋಕ್ಕಿಂತ ಮುಂಚೆ ಯಾವ ರೀತಿ ತೋರಿಸುತ್ತೆ ಅನ್ನೋದೊಂದು ನಿಮಗೆ ತೋರಿಸ್ತೀನಿ. ಸೊ ಇದರಲ್ಲಿ ನಿಮಗೆ ಇದು ಇದೆ ಗೈಸ್, ನೀವು ಪ್ರೀಮಿಯಮ್ ಶಿಪ್ಪು ಇದೆ. ಸೊ ಪ್ರೀಮಿಯಮ್ ಶಿಪ್ಪು ತಗೋಬೋದು. ಸೊ ಪ್ರೈಸಿಂಗು ಸೊ ನೋಡ್ಬೋದು, ಒಂದೇ ನಿಮಿಷ ಲೋಡ್ ಆಗುತ್ತಿದೆ. ಸೊ ಪ್ರೈಸಿಂಗು ಸೊ ನೋಡ್ಬೋದು. ಲೈಟು ನಾನು ಆ್ಯಕ್ಚುಲಿ ಬಂದು ಲೈಟ್ ಅನ್ಸುತ್ತೆ ಯೂಸ್ ಮಾಡ್ತಾ ಇರೋದು, ಲೈಟ್ ಅಥವಾ ಬಿಸ್ನೆಸ್ ಎರಡರಲ್ಲಿ ಯಾವುದೋ ಒಂದು ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದೇ ರೀತಿ ಸೊ ಶಾಪಿಫೈಲಿ ಏನು ತೋರಿಸಿದ್ನಲ್ಲ ಅದೇ ರೀತಿ ಪ್ರೈಸಿಂಗ್ ಇದರಲ್ಲಿದೆ ನೋಡಿ. ಆ್ಯಾವ್ರೇಜ್ ಶಿಪ್ಮೆಂಟು ಬೇಸಿಕ್ ಇದು. ಸೊ ಇದು ಬಂದು 41 ರುಪೀಸು, ಲೈಕ್ ಆ್ಯಾವ್ರೇಜ್ ಶಿಪ್ಮೆಂಟ್ ಕಾಸ್ಟು 45 ರುಪೀಸ್ ಬೀಳುತ್ತೆ. ಸೊ ಇದು 41 ರುಪೀಸ್ ಬೀಳುತ್ತೆ 199 ಪೇ ಮಾಡೋದ್ರಿಂದ. ಸೊ ಇಲ್ಲಿ ನೋಡ್ಬೋದು ಫಾರ್ ಶಿಪ್ಪಿಂಗ್ ಅಪ್ ಟು 5 ಆರ್ಡರ್ಸ್ ಮಂತ್ಲಿ. ಸೊ ನಿಮ್ಮದು ಕಡಿಮೆ ಆರ್ಡರ್ಸು ಮಂತ್ಲಿ ಶಿಪ್ ಆಗ್ತಿದೆ ಅಂದಾಗ ಇದು ತಗೋಬೇಕು. ಸೊ 5 ಆರ್ಡರ್ಸಿಂದ 50 ಆರ್ಡರ್ಸ್ ಅಂದಾಗ 41 ರುಪೀಸ್ ಪೇ ಮಾಡ್ಕೋಬೇಕು. 50 to 200 ಅಂತ 39 ರುಪೀಸು. ಇದು ಪ್ರೋ. ಆ್ಯಕ್ಚುಲಿ ನಂದು ಬಂದು ಜಾಸ್ತಿ ಇದೆ ಗೈಸ್, ಅಡ್ವಾನ್ಸ್ಡ್ ಇರಬೇಕು, ಅಡ್ವಾನ್ಸ್ಡ್ ಅಥವಾ ಪ್ರೋ ಇರಬೇಕು. ಸಾರಿ, ನಂದು ಆರ್ಡರ್ಸ್ ಜಾಸ್ತಿ ಇದೆ ಆಲ್ಮೋಸ್ಟು. ಸೊ ನಾನು ಜಾಸ್ತಿ ತಗೊಂಡಿರಬೇಕು ಅಂತ ಅನಿಸುತ್ತೆ, ನಾನು ಚೆಕ್ ಮಾಡಿಲ್ಲ. ನಾನು ಒಂದ್ಸತಿ ಚೆಕ್ಔಟ್ ಮಾಡ್ಬೇಕಾದ್ರೆ ನಿಮಗೆ ಮುಂದೆ ವೀಡಿಯೋಗಳಲ್ಲಿ ನಾನು ಕ್ಲಾರಿಫೈ ಮಾಡ್ತೀನಿ. ಸೊ ನೋಡ್ಬೋದು. ಸೊ ಇದರಲ್ಲಿ ಪಾರ್ಟ್ನರ್ಸ್ ಅನ್ನೋದು ಒಂದು ಬರುತ್ತೆ. ಸೊ ಟೆಕ್ನಾಲಜಿ ಈ ಥರ. ಸೊ ಪಾರ್ಟ್ನರ್ಸ್ ಇದು ಪ್ಲ್ಯಾಟ್ಫಾರ್ಮ್ಸು, ಕ್ಯಾಶ್ ಆನ್ ಡೆಲಿವರಿ, ಸರ್ವಿಸ್ ಪಿನ್ ಕೋಡ್ಸು, ಈ ಥರ API ಇಂಟಿಗ್ರೇಟೆಡ್, ಈ ಥರ ತುಂಬ ಬರುತ್ತೆ ಗೈಸ್. ಟ್ರ್ಯಾಕ್ ಆರ್ಡರ್ ಕೂಡ ನೀವು ಇಲ್ಲೇ ಮಾಡ್ಬೋದು. ಸೊ ಎಲ್ಲಿದೆ ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ನೋಡಿ, ಇದೆಲ್ಲ ಅಂದರೆ ನಿಮ್ಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಅನ್ನೋದೊಂದು ನನಗೆ ಒಂದು ಇಂಟೆನ್ಷನ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಸೊ
ಯಾವ ಆ್ಯಪ್ಸ್ ಇದೆ ಎಲ್ಲ ಬರುತ್ತೆ ಗೈಸ್. ನೀವು ಲಾಗಿನ್ ಆಗಿದ ತಕ್ಷಣ, ಸೊ ಲಾಗಿನ್ ಆಗಿಂತ ಮುಂಚೆ ಬರಲ್ಲ ಅನಿಸುತ್ತೆ. ಸೊ ಲಾಗಿನ್ ಆಗಿದ ತಕ್ಷಣ ಬರುತ್ತೆ ಅದೆಲ್ಲ ನಿಮಗೆ. ಸೊ ಆಮೇಲೆ ನೀವು ಡೆಲಿವರಿ ಕೊಡಬೇಕಾದಾಗಲೂ ಅಷ್ಟೇ. ಸೊ ಯಾವ ಆ್ಯಪ್ ಡೆಲಿವರಿಯಿಂದ ನೀವು ಡೆಲಿವರಿ ಮಾಡೋಕ್ಕೆ ಇಷ್ಟಪಡ್ತೀರಾ ಅನ್ನೋದೊಂದು ಬರುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ಟಾರ್ಗೆಟ್ ಬಂದ್ಬಿಟ್ಟು ಮಿನಿಮಲ್ ಆಗಿದೆ, ಲೈಕ್ ಓಕೆ ಕಸ್ಟಮರ್ಸು ಲೈಕ್ ಒಂದು ಸ್ವಲ್ಪ ಲೆಸ್ ಇದು ಅಂದರೆ ಮಿಡಲ್ ಕ್ಲಾಸ್ ಅವ್ರನ್ನ ಟಾರ್ಗೆಟ್ ಮಾಡ್ತಾರದು ನಾನು ಅಂದರೆ ಶಿಪ್ರಾಕೆಟ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮು. ಸೊ ಅದರಲ್ಲಿ ಬ್ಲೂ ಡಾರ್ಟು ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸೊ ಆ ಲೊಕೇಶನ್ಗೆ ಯಾವುದು ಇರುತ್ತೆ ಟಾಪ್ 5ಇಂದ ಟಾಪ್ 10 ಅದೇ ಸೆಲೆಕ್ಟ್ ಮಾಡಿ ತೋರಿಸುತ್ತೆ. ನಿಮ್ಗೆ ಅದರಲ್ಲಿ ಯಾವುದು ಬೆಸ್ಟ್ ಪ್ರೈಸಿಂಗ್ ಇರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಇಫ್ ಇನ್ ಕೇಸ್ ಫಾಸ್ಟ್ ಡೆಲಿವರಿ ಆಗಬೇಕು ಅಂದರೆ ಗೈಸ್ ಇದರಲ್ಲಿ 10 ರೂಪೀಸ್, 20 ರೂಪೀಸ್, 30 ರೂಪೀಸ್, 40 ರೂಪೀಸ್, 50 ರೂಪೀಸ್ ಈ ರೀತಿ ಇರಲ್ಲ. ಸೊ ಫಾರ್ ಎಕ್ಸಾಂಪಲ್ 50 ರೂಪೀಸಿಗೆ ಡೆಲಿವರಿ ಮಿನಿಮಲ್ ಪ್ರೈಸ್ ಅಂದರೆ ಮಿನಿಮಮ್ ಪ್ರೈಸ್ 50 ರೂಪೀಸ್ ಇದ್ದರೆ, ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆದರೆ 52 ರೂಪೀಸು, 53 ರೂಪೀಸ್. ಫಾರ್ ಎಕ್ಸಾಂಪಲ್ ಬ್ಲೂ ಡಾಟಲ್ಲಿ ಪೇ ಮಾಡಬೇಕು ಅಂದರೆ ಕಳಿಸ್ಬೇಕು, ಫಾಸ್ಟ್ ಡೆಲಿವರಿ, ಸೆಕ್ಯೂರ್ ಡೆಲಿವರಿ ಅಂತ ಹೇಳ್ತಾರೆ. ಸೊ ಬ್ಲೂ ಡಾಟ್ ಆಪ್ಷನ್ ಇತ್ತು. ಸೊ ನೀವೇನು ಅನ್ಕೋಬೋದು, ಸೊ ಇದು 60, 70, 80 ಹಿಂಗಿರುತ್ತೆ ಅಂತ. ಇರಲ್ಲ ಗೈಸ್, ಮಿನಿಮಮ್ 5 to 10 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ ಮಿನಿಮಮ್ ಪ್ರೈಸ್ 50 ರೂಪೀಸ್ ಡೆಲಿವರಿ ಚಾರ್ಜ್ ಇದ್ದರೆ, ಸೊ ಅದು ಬಂದು ನಿಮ್ಗೆ ಏನಾಗುತ್ತೆ 50ಇಂದ 55 ರೂಪೀಸ್, 60 ರೂಪೀಸ್ವರೆಗೂ ಹೋಗುತ್ತೆ ಅಷ್ಟೇ. ಅದು ಬಿಟ್ಟರೆ 100, 200 ಎಲ್ಲ ಇರಲ್ಲ. ಸೊ ಈ ರೀತಿ ನಿಮ್ಗೆ ಯಾವ್ದು ಬೇಕು, ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಅಥವಾ ಯಾವುದು ಪ್ರಿಫರ್ ಮಾಡ್ತೀರೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇಫ್ ಇನ್ ಕೇಸು ನೀವೇನಾದರೂ ಓಕೆ ನಾನು ಒಂದು ಸ್ವಲ್ಪ ಹೈ ಸ್ಟ್ಯಾಂಡರ್ಡ್ ಅವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ದೀನಿ, ಸೊ ಒಂದು ಸ್ವಲ್ಪ ನನಗೆ ಏನು ಲೈಕ್ ವ್ಯಾಲ್ಯೂ ಇರಬೇಕು ಡೆಲಿವರಿ, ಈ ಥರ ಎಲ್ಲ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಇರಬೇಕು, ಸ್ಟ್ಯಾಂಡರ್ಡ್ ತೋರಿಸ್ಬೇಕು, ಈ ರೀತಿ ಏನಾದ್ರು ಇಂಟೆನ್ಷನ್ ಇದ್ದರೆ, ನೀವೇನಾದ್ರು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿ ಲೈಕ್ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಹೋಗ್ತಾಯಿದ್ದೀನಿ, ನಾನು ಹೈಯರ್ ಕ್ಲಾಸ್ ಪೀಪಲ್ನ ಟಾರ್ಗೆಟ್ ಮಾಡ್ತಾಯಿದ್ದೀನಿ ಅಂದರೆ, ನನ್ನ ಆಪ್ಷನ್ ಬಂದ್ಬಿಟ್ಟು ಬ್ಲೂ ಡಾರ್ಟು ಈ ಥರ ಸಪ್ರೇಟಾಗಿದೆ ಗೈಸ್. ಸೊ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸೊ ಅದನ್ನು ಡೈರೆಕ್ಟ್ ಇಂಟಿಗ್ರೇಟ್ ಮಾಡ್ಕೊಬಿಡಿ. ಸೊ ಆವಾಗ ಅದೊಂದೇ ಡೆಲಿವರಿ ಆ್ಯಪು ನಿಮ್ಮ ಜೊತೆ ಟೈಅಪ್ ಆಗಿರ್ತಾರೆ. ಸೊ ಅದ್ರ ಮುಖಾಂತರ ನೀವು ಡೆಲಿವರಿ ಕಳಿಸ್ಬೋದು. ಸೊ ಇಂಟಿಗ್ರೇಟ್ ಮಾಡ್ಕೊಳ್ಳೋದು ಈ ರೀತಿ ಲೈಕ್ ತುಂಬ DHL ಈ ಥರ ಎಷ್ಟೊಂದು ಪ್ಲ್ಯಾಟ್ಫಾರ್ಮ್ಸ್ ಇದೆ ಗೈಸ್. ಅದು ಆ್ಯಪ್ ಹುಡುಕ್ಬಿಟ್ಟು ಆ್ಯಪ್ನ ಡೈರೆಕ್ಟ್ ಪ್ಲಗಿನ್ ಮಾಡ್ಕೊಂಡ್ರೆ, ಇಂಟಿಗ್ರೇಟ್ ಮಾಡ್ಕೊಂಡ್ರೆ ಫಿನಿಶ್ ಎಲ್ಲ ಆಲ್ಮೋಸ್ಟ್ ಇದಾಗೋಗುತ್ತೆ. ಸೊ ಈ ರೀತಿ ತುಂಬ ಆಪ್ಷನ್ಸ್ ಇದೆ ಗೈಸ್. ಮತ್ತು ನಾನು ಇದನ್ನು ಬರೀ ಇಂಡಿಯಾ ಡೆಲಿವರಿ ಮಾತ್ರ ಸಪೋರ್ಟ್ ಮಾಡೋದು ಶಿಪ್ರಾಕೆಟು. ಸೊ ಶಿಪ್ರಾಕೆಟಲ್ಲಿ ಆಲ್ ಓವರ್ ವರ್ಲ್ಡ್ ಮಾಡ್ತಾರಾ? ಇಲ್ಲ ಗೈಸ್, ಶಿಪ್ರಾಕೆಟ್ ಅವರು ಆಲ್ ಓವರ್ ವರ್ಲ್ಡ್ ಟಾರ್ಗೆಟ್ ಮಾಡಲ್ಲ. ಇಫ್ ಇನ್ ಕೇಸ್ ಆಲ್ ಓವರ್ ವರ್ಲ್ಡ್ ಟಾರ್ಗೆಟ್ ಇದ್ದರೆ ನಿಮಗೆ ಶಿಪ್ರಾಕೆಟ್ ಎಕ್ಸ್ ಅಂತಿದೆ. ಸೊ ಅದರಲ್ಲಿ ನೀವು ಹೋಗ್ಬೇಕಾಗುತ್ತೆ. ಅದು ಬಂದು ಶಿಪ್ರಾಕೆಟ್ ಅವ್ರದ್ದೇ, ಶಿಪ್ರಾಕೆಟ್ ಎಕ್ಸ್ ಅಂತ. ಸೊ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಅವರೇನಂದ್ರು ಫಸ್ಟು ಇಂಡಿಯಾ ಟಾರ್ಗೆಟ್ ಮಾಡಿ, ಸೊ ಒಂದು ಸ್ವಲ್ಪ ಇಂಡಿಯಾದಲ್ಲಿ ರೀಚ್ ಆದಮೇಲೆ ಆಲ್ ಓವರ್ ವರ್ಲ್ಡ್ ಟಾರ್ಗೆಟ್ ಮಾಡಿದ್ರೆ ಅದೊಂದು ಸ್ವಲ್ಪ ಪ್ರೈಸ್ ಹೈ ಇದೆ ಅಂತಂದರು. ಸೊ ನನ್ನ ಮೇನ್ ಟಾರ್ಗೆಟ್ ಇದ್ದಿದೆ ಇಂಡಿಯಾ ಆಗಿರೋದ್ರಿಂದ, ಸೊ ನಾನು ಇಂಡಿಯಾನೇ ಒಂದು ತಲೆಯಲ್ಲಿ ಇಟ್ಕೊಂಡು ಶಿಪ್ರಾಕೆಟ್ನ ತಗೊಂಡೆ. ಬಟ್ ನನ್ನ ಪ್ರಿಫರ್ ಏನಂದರೆ, ನೀವು ಮಿಡಲ್ ಕ್ಲಾಸ್ ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇರ್ತೀರಾ, ಲೈಕ್ ನನಗೊಂದು ಸ್ವಲ್ಪ ಪ್ರೈಸ್ ಡಿಫರ್ ಆದ್ರೂ 2-3 ರೂಪೀಸ್ ಸೇವ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಏನಾದರೂ ಇಂಟೆನ್ಷನ್ ಇದ್ದರೆ, ಸೊ ಯು ಕ್ಯಾನ್ ಗೋ ವಿತ್ ಶಿಪ್ರಾಕೆಟ್. ಇಲ್ಲ ನಾನು ಒಂದು ಸ್ವಲ್ಪ ಹೈಯರ್ ಲೆವೆಲ್ ಅವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ದೀನಿ, ಸೊ ನನ್ನ ಪ್ರಾಡಕ್ಟ್ ಪ್ರೈಸ್ ಎಲ್ಲ ಬಂದ್ಬಿಟ್ಟು 3000, 5000, 10,000 ಅಬೋನೇ ಇದೆ. ಸೊ ಬಟ್ ನಾನು ಅವ್ರಿಗೆ ಡೆಲಿವರಿ ಸೆಕ್ಯೂರ್ ಕೊಡಬೇಕು, ಸೇಫ್ಟಿ ಕೊಡಬೇಕು, ಮತ್ತು ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ತೋರಿಸ್ಬೇಕು ಅಂದರೆ ಅಫ್ಕೋರ್ಸ್ ಬ್ಲೂ ಡಾರ್ಟು ಇನ್ನೂ 2-3 ಆಪ್ಷನ್ಸ್ ಇದೆ. ಸೊ ಅದರಲ್ಲಿ ನೀವು ಹೋಗ್ಬೋದು ಗೈಸ್. ಇವಾಗ ನಾನು ಒಂದು ಸಿಂಪಲಾಗಿ ಒಂದು ಹೇಳ್ತೀನಿ, ನಾನು ವೀಡಿಯೋ ನೋಡ್ತಾ ಇರ್ತೀರಾ, ಸೊ ಇದು ನನ್ನ ವೀಡಿಯೋಗೂ ಮೈನಸ್ ಪಾಯಿಂಟ್ ಆಗ್ಬೋದು, ಬಟ್ ಪರವಾಗಿಲ್ಲ, ನಿಮಗೊಂದು ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ 100% ಕೊಡ್ತೀನಿ ಅಂತ ಹೇಳ್ತೇನೆ. ನಾನು ಒಂದೇ ಒಂದು ಹೇಳ್ತೀನಿ. ಸೊ ಈಗ ಗೈಸ್ AI ಬಂದಿರೋದ್ರಿಂದ ನಿಮಗೆ ಏನೇ ಒಂದು ಡೌಟ್ ಇದ್ರೂ ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ನಿಮ್ಮ ಫಿಂಗರ್ ಟಿಪ್ಪಲ್ಲೇ ಇದೆ, ಪ್ರತಿಯೊಂದು ನಿಮ್ಮ ಫಿಂಗರ್ ಟಿಪ್ಪಲ್ಲೇ ಇದೆ. ಸೊ ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ChatGPTಲಿ ಹಾಕಿದ್ರೆ, ಸೊ ಅದೊಂಥರ ನಿಮ್ಮ ಫ್ರೆಂಡಾಗೆ ನಿಮ್ಮ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸಜೆಸ್ಟ್ ಮಾಡುತ್ತೆ. ಸೊ ನೀವಲ್ಲಿ ಏನು ಇವಾಗ ಪ್ರಾಂಪ್ಟು ಆ ಥರ ಎಲ್ಲ ಕೊಡ್ತೀನಿ ಇಲ್ಲ ಗೈಸ್, ಇದೆಲ್ಲ ಏನೂ ಅವಶ್ಯಕತೆನೇ ಇಲ್ಲ. ನಿಮ್ಗೇನು ಡೌಟ್ ಇದೆಯೋ ಅದನ್ನು ಕ್ಲೀನಾಗಿ ChatGPTಲಿ ಹಾಕಿದ್ರೆ, ಅಥವಾ ಗೂಗಲ್ ಜಿಮಿನಿ ಅದು ಬೆಸ್ಟ್ ಪ್ಲ್ಯಾಟ್ಫಾರ್ಮು. ಮತ್ತು ಏರ್ಟೆಲ್ ಅವ್ರದ್ದು ಒಂದು ಆ್ಯಪ್ ಇದೆ, ಅವ್ರದ್ದು ಚೆನ್ನಾಗಿದೆ. ಸೊ 3 ಆ್ಯಪನ್ನ ಮೂರಲ್ಲ ಗೈಸ್, ತುಂಬ ಸಾವಿರಾರು ಇದೆ. ಸೊ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಒಂದು 2-3 ಆ್ಯಪ್ನ ರೆಫರ್ ಮಾಡಿ. ಸೊ ಸೇಮ್ ಡೌಟ್ಸ್ನ ಒಂದು 2-3 ಆ್ಯಪಲ್ಲಿ ಹಾಕಿ, ಇಫ್ ಇನ್ ಕೇಸ್ ನಿಮ್ಗೆ ಇನ್ನೂ ಕ್ಲಾರಿಟಿ ಬೇಕು ಅಂದಾಗ. ಸೊ ನನ್ನ ಬೆಸ್ಟ್ ಆಪ್ಷನ್ ಬಂದ್ಬಿಟ್ಟು ಇವಾಗ ChatGPT ಗೈಸ್, ಫ್ರೀ ಪ್ಲ್ಯಾಟ್ಫಾರ್ಮು. ಆರಾಮಾಗಿ ಫ್ರೀಯಾಗಿ ನೀವು ಚಾಟ್ ಮಾಡ್ಕೊಂಡು ಲೈಕ್ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋಬೋದು. ಅದು ಬಿಟ್ಟರೆ ಯಾರ್ಯಾರು ಜಿಯೋ ಯೂಸರ್ಸ್ ಇದ್ದೀರೋ ಅವ್ರಿಗೆಲ್ಲ
ನನ್ನ ಪ್ರಕಾರ ಜಿಮಿನಿ. ಸೊ ಯಾರೆಲ್ಲ ಏರ್ಟೆಲ್ ಯೂಸರ್ಸ್ ಇದ್ದೀರೋ ಅವ್ರಿಗೆ ಇನ್ನೊಂದು ಆ್ಯಪ್ ಇದೆ. ಸೊ ಈ ರೀತಿ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಾನು ಕೆಲವೊಂದು ನಿಮ್ಮ ತಲೆಯಲ್ಲಿರೋ ಡೌಟ್ನ ನಾನು ಕ್ಲಾರಿಫೈ ಮಾಡೋಕ್ಕಾಗಲ್ಲ. ಯಾಕಂದರೆ ನನಗೆ ಏನಿದೆಯೋ ನಾನು ಏನೇನು ಇದು ಮಾಡಿದ್ದೀನೋ ಯೂಸ್ ಮಾಡಿದ್ದೀನೋ ಅದನ್ನು ಮಾತ್ರ ಯೂಸೇಜ್ ನನಗೆ ಏನೇನೆಲ್ಲ ಅಡ್ವಾಂಟೇಜ್ ಡಿಸಡ್ವಾಂಟೇಜ್ ಅದನ್ನು ಮಾತ್ರ ಹೇಳೋಕ್ಕಾಗಲ್ಲ. ಸೊ ನಿಮ್ಮ ತಲೆಯಲ್ಲಿ ಸಾವಿರಾರು ಕ್ವಶನ್ಸ್ ಬರ್ತಾ ಇರುತ್ತೆ, ನಿಮ್ಮ ಫಿಂಗರ್ ಟಿಪ್ಪಲ್ಲೇ ಇದೆ. ಇಫ್ ಇನ್ ಕೇಸ್ ನನ್ನ ವೀಡಿಯೋ ನೋಡೋರು, ಬ್ರದರ್ ನನಗೆ ಇಂಗ್ಲೀಷ್ ಬರಲ್ಲ, ನನಗೆ 20% ಅಷ್ಟೇ ಇಂಗ್ಲೀಷ್ ಬರೋದು, ಸೊ ಗ್ರಾಮರ್ ಮಿಸ್ಟೇಕ್ಸ್ ತುಂಬ ಇದೆ, ಸೊ ನನ್ನ ಲ್ಯಾಂಗ್ವೇಜ್ 100% ನಿಮ್ಮ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ನೀವು ಯಾವುದೇ ಲ್ಯಾಂಗ್ವೇಜಲ್ಲಿ ಬೇಕಾದರೂ ಟೈಪ್ ಮಾಡಿ ಹಾಕ್ಬೋದು. ಸೊ ಇಂಗ್ಲೀಷಲ್ಲಿ ಗ್ರಾಮರ್ ಮಿಸ್ಟೇಕ್ ಆದರೆ ತಪ್ಪು ತೋರಿಸುತ್ತೆ. ಇಲ್ಲ ಗೈಸ್, ನಿಮ್ಗೆ ಏನಿದೆಯೋ, ನಿಮ್ಮ ಫೀಲಿಂಗ್ಸ್ ಏನಿದೆಯೋ ಅದನ್ನು ಶೇರ್ ಮಾಡಿದ್ರೆ, ಲೈಕ್ ನಿಮ್ಮ ಡೌಟ್ಸ್ ಏನಿದೆಯೋ ಅದನ್ನು ಶೇರ್ ಮಾಡಿದ್ರೆ ನಿಮಗೆ ಏನು ಆನ್ಸರ್ ಕೊಡಬೇಕು ಅದು ಕೊಟ್ಟೇ ಕೊಡುತ್ತೆ. ಇಫ್ ಇನ್ ಕೇಸ್ ನಿಮಗೆ ಇಂಗ್ಲೀಷೇ ಬರೋಲ್ಲ ಕಂಪ್ಲೀಟಾಗಿ, ನಾನು ಬಂದು ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಸೊ ನನಗೆ ಕನ್ನಡ ಬರೋಷ್ಟು ಇಂಗ್ಲೀಷ್ ಬರೋಲ್ಲ ಅಂತಂದರೆ ನಿಮ್ಮ ಇದನ್ನು ಲೈಕ್ ಕೀಬೋರ್ಡ್ನ ಲೈಕ್ ಚೇಂಜ್ ಮಾಡ್ಕೊಳ್ಳಿ. ಸೊ ಕೀಪ್ಯಾಡ್ನ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಸೊ ಕನ್ನಡದಲ್ಲಿ ಕೂಡ ಟೈಪ್ ಮಾಡ್ಬೋದು. ಸೊ ಕನ್ನಡದಲ್ಲಿ ಟೈಪ್ ಮಾಡಿ ಹಾಕಿದ್ರು ಕೂಡ ಬರುತ್ತೆ. ಬ್ರದರ್ ನಂಗೆ ಟೈಪಿಂಗೇ ಬರಲ್ಲ, ನಾನು ಆ್ಯಂಡ್ರಾಯ್ಡ್ ಮೊಬೈಲು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ಬಿಟ್ಟರೆ ನಂಗೆ ಟೈಪಿಂಗು ಈ ಥರ ಏನೂ ನಂಗೆ ನಾಲೆಡ್ಜೇ ಇಲ್ಲ ಗೈಸ್. ಅದರಲ್ಲೂ ಕೂಡ ಆಡಿಯೋ ಆಪ್ಷನ್ ಇದೆ. ಸೊ ಹೋಗಿ ಆಡಿಯೋ ಆಪ್ಷನ್ ನೋಡಿದ್ರೆ ನೀವು ಏನು ಹೇಳ್ತೀರೋ ಅದನ್ನು ಅದಾಗದೆ ಟೈಪ್ ಮಾಡ್ಕೊಂಡು ಅದಕ್ಕೆ ಸೊಲ್ಯೂಷನ್ ಕೊಡುತ್ತೆ. ಸೊ ಈ ರೀತಿ ಇರಬೇಕಾದಾಗ ಯಾಕೆ ಅದನ್ನು ಸುಮ್ಮನೆ ಯೂಸ್ ಮಾಡಿದಿರ ಇರ್ತೀರಾ, ಅಥವಾ ಈ ಬಿಡು ಯೂಸ್ ಮಾಡ್ಕೊಳ್ಳೋಣ ಅಂತ ಥಿಂಕ್ ಮಾಡ್ತೀರಾ. ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ರೂ 100% ಹಾಕಿ, ಸೊ ಬಂದೇ ಬರುತ್ತೆ. ಈ ರೀತಿ ಇದ್ದಾಗ ಆಲ್ಮೋಸ್ಟ್ ಗೈಸ್ ನಾನು ChatGPTಲಿ ಮತ್ತು ಗೂಗಲಲ್ಲಿ ರಿಸರ್ಚ್ ಮಾಡ್ಕೊಂಡೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು. ಮತ್ತು ಈಗಲೂ ಕೂಡ ಕೆಲವೊಂದು ಏನಾರು ಡೌಟ್ಸ್ ಇದ್ದಾಗ ರಿಸರ್ಚ್ ಮಾಡ್ತಾಯಿರ್ತೀನಿ. ಬಟ್ ಏನು ಅಂದರೆ ಇದರಲ್ಲಿ ಒಂದು ಡಿಸಡ್ವಾಂಟೇಜ್ ಏನು ಅಂದರೆ, ಅದು ನಿಮಗೆ ಪಾಸಿಟಿವ್ ಆಗಿ ಆನ್ಸರ್ಸ್ ಕೊಡ್ತಾ ಇರುತ್ತೆ, ನೆಗೆಟಿವ್ ಆಗಿ ಎಷ್ಟು ಕಂಟ್ರೋಲ್ ಮಾಡಬೇಕು ಅಷ್ಟು ಕಂಟ್ರೋಲ್ ಮಾಡಿರುತ್ತೆ. ಸೊ ನೀವು ಏನೇ ಒಂದು ಡೌಟ್ ಕೇಳಿದ್ರು, ಫಾರ್ ಎಕ್ಸಾಂಪಲ್ ಇವಾಗ ಈ ಲೊಕೇಶನಲ್ಲಿ ನಾನು ಶಾಪ್ ಮಡಗಿದ್ರೆ ನಾನು ರಿಚ್ ಆಗ್ಬೋದು ಅಥವಾ ಸೇಲ್ಸ್ ಮಾಡ್ಬೋದಾ ಅಂತ ಕೇಳ್ತೀನಿ ಅಂತ ಇಟ್ಕೊಳ್ಳಿ. ಅದು ಒಂದು AI, ಅದು ಒಂದು ಮಿಷಿನ್, ಅದೊಂದು ಅದ್ರ ಥಿಂಕಿಂಗ್ ಪ್ರೋಸೆಸ್ಸೇ ಬೇರೆ. ಅದೇನು ಕ್ಯಾಲ್ಕುಲೇಟ್ ಮಾಡುತ್ತೆ. ಸೊ ನಿಮ್ಮ ಸರೌಂಡಿಂಗಲ್ಲಿ ಬಟ್ಟೆ ಶಾಪ್ ಇದೆಯಾ, ಸೊ ಜಾಸ್ತಿ ಇಲ್ಲ, ಸೊ ಇಡ್ಬೋದು. ಸೊ ಸೇಲ್ಸ್ ಜಾಸ್ತಿ ಮಾಡ್ಬೋದಾ, ಜಾಸ್ತಿ ಬಟ್ಟೆ ಶಾಪ್ಸ್ ಇಲ್ದಿರೋದ್ರಿಂದ ನಿಮ್ಮ ಶಾಪ್ಗೆ ಜಾಸ್ತಿ ಜನ ಬರೋ ಚಾನ್ಸಸ್ ಇರುತ್ತೆ, ಸೊ ಮಾಡ್ಬೋದು. ಸೊ ನೀವು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಕ್ಲಿಕ್ ಆಗ್ತೀರಾ, ಈ ರೀತಿ ತೋರಿಸುತ್ತೆ. ಬಟ್ ನೀವು ಇಲ್ಲಿ ಬಂದು ಕೂತಾಗ ನಿಮ್ಮ ಕಸ್ಟಮರ್ಸ್ ಯಾವ ರೀತಿ ಇರ್ತಾರೆ, ನಿಮ್ಮ ಕಸ್ಟಮರ್ ಮೈಂಡ್ ಸೆಟ್ ಹೇಗಿರುತ್ತೆ ಅದನ್ನು ChatGPT ಹೇಳಲ್ಲ. ಸೊ ಅದನ್ನು ನೀವು ಅನುಭವಿಸ್ಬೇಕು. ಲೈಕ್ ಅದನ್ನು ನೀವೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕಸ್ಟಮರ್ಸ್ ಬಂದಾಗ ಪ್ರತಿಯೊಬ್ಬರು ಕಸ್ಟಮರ್ಸ್ ಯಾವ ರೀತಿ ಸೆಲೆಕ್ಟ್ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಆನ್ಲೈನಲ್ಲಿ ಯಾವ ರೀತಿ ಮೂವ್ ಆಗ್ತಿದೆ, ನಿಮ್ಮ ಕಾನ್ಸೆಪ್ಟ್ಸ್ ಪ್ರಕಾರ ಮೂವ್ ಆಗ್ತಿದೆ ಅಥವಾ ನಿಮ್ಮ ಕಾನ್ಸೆಪ್ಟಾಗಿ ಆಪೋಸಿಟಾಗಿ ಮೂವ್ ಆಗ್ತಿದೆ, ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ, ಈ ರೀತಿ ಚೇಂಜಸ್ ಮಾಡ್ಕೊತಾ ಹೋಗಬೇಕು. ಸೊ ನಾನೊಂದೇನು ಹೇಳ್ತೀನಿ ಅಂದರೆ, ನಿಮ್ಮ ಕಾನ್ಸೆಪ್ಟ್ ಏನಿದೆಯೋ 100% ಜನಕ್ಕೆ ಇಷ್ಟ ಆದ್ರೂ ಆಗಬಹುದು ಅಥವಾ ಆಗದೇನೂ ಇರ್ಬೋದು. ಸೊ ಅದ್ರ ಮೇಲೆ ಚೇಂಜಸ್ ಮಾಡ್ಕೊತಾ ನೀವು ಡೆವಲಪ್ ಮಾಡ್ಕೊತಾ ಹೋಗಬೇಕು. ಸೊ ಇದನ್ನು ಹೇಳ್ಬೋದು. ಸೊ ಗೈಸ್, ಶಿಪ್ರಾಕೆಟ್ ಬಗ್ಗೆ ನಾನು ಇಷ್ಟು ಹೇಳಿದ್ನಲ್ಲ, ಇದೆಲ್ಲ ಮೇ ಬಿ ಕೆಲವೊಬ್ರಿಗೆ ಇಂಟ್ರೆಸ್ಟಿಂಗ್ ಇರ್ಬೋದು ಅಥವಾ ಇಂಟ್ರೆಸ್ಟಿಂಗ್ ಇಲ್ಲದೇ ಇರ್ಬೋದು. ಸೊ ಅದು ನನಗೆ ಗೊತ್ತಿಲ್ಲ. ನನ್ನ ಕಾನ್ಸೆಪ್ಟ್ ಇಷ್ಟೇ, ನನಗೆ ಏನೇನು ಶಫರ್ ಪಟ್ಟಿದ್ದೀನೋ ಅದನ್ನು ಹೇಳೋದು. ಸೊ ಇದರಲ್ಲಿ ನನ್ನ ಶಫರು ಅನ್ನೋದು ಏನಿಲ್ಲ ಗೈಸ್. ಕೆಲವೊಂದು ಕಡೆ ಕೆಲವೊಂದು ಸತಿ ಆರ್ಡರ್ಸು ಕಸ್ಟಮರ್ ಫೋನ್ ಪಿಕ್ ಮಾಡಿದಿರೋದ್ರಿಂದ ರಿಟರ್ನ್ ಬಂದಿರೋ ಚಾನ್ಸಸ್ ಇದೆ. ಸೊ ನೀವು ಯಾವುದೇ ಡೆಲಿವರಿ ಆ್ಯಪ್ಸ್ಗೆ ಹೋಗಿ, ಶಿಪ್ರಾಕೆಟ್ ಒಂದೇ ಅಲ್ಲ, ನೀವು ಯಾವುದಕ್ಕೆ ಹೋದ್ರೂ ನೀವು ಏನು ಪೇ ಮಾಡಿ ಕಳಿಸಿರ್ತೀರಲ್ಲ ಡೆಲಿವರಿ, ಸೊ ಇಫ್ ಇನ್ ಕೇಸ್ ಅದು ರಿಟರ್ನ್ ಆದರೆ ಅದೇ ಅಮೌಂಟು ನೀವು ಪೇ ಮಾಡಿ ತರಬೇಕು. ಇಫ್ ಇನ್ ಕೇಸ್ ಕಸ್ಟಮರು ನೀವು ರಿಸೀವ್ ಮಾಡ್ಕೊತಾ ಇಲ್ಲ ಅಂತ ರಿಟರ್ನ್ ಆದ್ರೂ ಕೂಡ ಅದು ನಿಮ್ಮ ತಲೆ ಮೇಲೆ ಬೀಳುತ್ತೆ. ಸೊ ಇದಕ್ಕೆಲ್ಲ ಪ್ರಿಪೇರ್ ಆಗಿ. ಸೊ ನಾನು ಹೇಳೋದು ಒಂದೇ, ಆನ್ಲೈನಲ್ಲಿ ಸೇಲ್ ಮಾಡೋದು ಈಸಿ ಅಂತ ಕೆಲವೊಬ್ಬರು ಅನ್ಕೋತೀರ. ಸೊ ಏನು ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ಬಿಟ್ಟು ಕೂತ್ಕೊಂಡ್ರೆ ಸಾಕು, ಬರುತ್ತೆ ಪ್ರಾಫಿಟ್. ಒಂದು ಶರ್ಟ್ ಮಾಡಿದ್ರೆ 200 ರೂಪಾಯಿ ಪ್ರಾಫಿಟ್ಟು, 300 ರೂಪಾಯಿ ಪ್ರಾಫಿಟ್ಟು, 100 ರೂಪಾಯಿ ಪ್ರಾಫಿಟ್ ಬರುತ್ತೆ ಅಂತ ನೀವು ಗೆಸ್ ಮಾಡ್ತಾ ಇರ್ತೀರ. ಬಟ್ ನನ್ನ ಲಾಸ್ ನನಗೆ ಗೊತ್ತು. ಕೆಲವೊಬ್ಬರು ಲೈಕ್ ಬಟ್ಟೆ ಅಂದರೆ ಪರ್ಚೇಸ್ ಮಾಡ್ತಾರೆ, ನನ್ನ ಶಾಪಿಂದ ಯಾವ್ದಾರ ಬಟ್ಟೆ ಪರ್ಚೇಸ್ ಮಾಡಿದಾಗ ಸೇಮ್ ಕಲರ್ ಮ್ಯಾಚ್ ಆಗೋ ಥರ ಯೂಸ್ಡ್ ಪ್ರಾಡಕ್ಟ್ ಕಳಿಸ್ತಾರೆ. ಸೊ ಇದು ಕಂಪ್ಲೀಟಾಗಿ ನಂದು 2 ಸೈಡ್ ಡೆಲಿವರಿ ಖತಮ್.
ಡೆಲಿವರಿ ಪೇಗೆ ಏನು ಮಾಡಿರ್ತೀನಿ, ಫಾರ್ ಎಕ್ಸಾಂಪಲ್ 50 ರೂಪೀಸ್ ಒಂದು ಸೈಡ್ ಮಾಡಿರ್ತೀನಿ ಅಂದರೆ ಆಲ್ಮೋಸ್ಟ್ 100 ರೂಪೀಸ್ 2 ಸೈಡಿಂದ ಮಾಡಿರ್ತೀನಿ. ಸೊ 100 ರೂಪೀಸ್ ಖತಮು. ಪ್ಲಸ್ ಪ್ರಾಡಕ್ಟು ಪ್ರೈಸು ಫಾರ್ ಎಕ್ಸಾಂಪಲ್ಲು 900 ರೂಪೀಸಿಗೆ ಸೆಲ್ ಮಾಡಿರ್ತೀನಿ. ಸೊ ಓಕೆ, ನನಗೆ ನಾನು ತಂದಿರೋದೇನು 600 700 ರೂಪೀಸ್ ತಂದಿರ್ತೀನಿ ಅಂತ ಇಟ್ಕೊಳ್ಳಿ. ಸೊ ಓಕೆ, 700ಗೆ ತಂದಿರ್ತೀನಿ, 100 ರೂಪೀಸ್ 800 ರೂಪೀಸ್ ಟೋಟಲಿ ವ್ಯಾನಿಶು. ಸೊ ಇದನ್ನು ನಾನು 800 ರೂಪೀಸ್ನ ನಾನು ತಿರ್ಗಾ ನಾನು ಪ್ರಾಫಿಟ್ ಮಾಡಬೇಕು ಅಂದರೆ ಎಷ್ಟು ಟಿ ಶರ್ಟ್ಸ್ ಮಾರಬೇಕು, ಅದೇ ರೀತಿ ಎಷ್ಟು ಶರ್ಟ್ಸ್ ಮಾರಬೇಕು, ಎಷ್ಟು ಇದನ್ನು ಮಾರಬೇಕು, ಸೇಲ್ ಮಾಡಬೇಕು. ಸೊ ನಿಮ್ಗೆ 20 ಡೆಲಿವರಿ ಸಕ್ಸಸ್ ಆಯಿತು, ಏನು ಪ್ರಾಬ್ಲಮ್ ಆಗಿಲ್ಲ ಅಂದಾಗ ಒಂದಿಬ್ಬರು ಈ ರೀತಿ ಮಾಡೋದ್ರಿಂದ ನಿಮ್ಮ ಕಂಪ್ಲೀಟ್ ಪ್ರಾಫಿಟ್ ವ್ಯಾನಿಷ್ ಆಗೋಗುತ್ತೆ ಗೈಸ್. ಸೊ ಈ ರೀತಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಈಸಿ ಅಂತ ಹೇಳ್ಬೋದು ಕೂತಿ, ಲೈಕ್ ಏನು ಸೇಲ್ ಮಾಡಿಬಿಟ್ರೆ ರಿಚ್ ಆಗಿಬಿಡ್ಬೋದು, ಬೆಳೆದ್ಬಿಡ್ಬೋದು, ಈ ರೀತಿ ಎಲ್ಲ ಹೇಳೋದೆಲ್ಲ ಸಿಕ್ಕಾಪಟ್ಟೆ ಈಸಿ. ಬಟ್ ಅದಕ್ಕೆ ಬಂದು ಇಳಿದು ಡೆಪ್ತು ಆಳಾಗಿ ಎಲ್ಲ ನೋಡಿದಾಗ ಅನಿಸುತ್ತೆ, ಸೊ ಇದು ಇಷ್ಟೊಂದು ಆಳ ಇದೆಯಾ ಅಂತ. ಸೊ ಏನು ಇಳಿದ್ಬಿಟ್ಟಿದ್ದೀವಿ, ಲೈಕ್ ನಾವು ಏನೇ ಮಾಡಿದ್ರು ಪ್ರಾಫಿಟ್ 10 ರೂಪಾಯಿ 20 ರೂಪಾಯಿ ಪ್ರಾಫಿಟ್ ಬಂದರೂ ಪರವಾಗಿಲ್ಲ ಅಂತ ನಾವು ಮುನ್ನಡಿಬೇಕು ಅಂತ ಹೇಳ್ತಾ ಸೊ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಬಟ್ ಸಿಕ್ಕಾಪಟ್ಟೆ ಲಾಸ್ ಆಗಿದೆ ಅಂತಲ್ಲ, ಮ್ಯಾನೇಜ್ ಆಗ್ತಿದೆ. ಸೊ ತುಂಬ ಲಾಸು ಆಗ್ತಿಲ್ಲ, ತುಂಬ ಪ್ರಾಫಿಟು ಬರ್ತಾಯಿಲ್ಲ, ಮಿಡಲಲ್ಲಿ ಆ್ಯಾವ್ರೇಜ್ ಆಗಿ ಒಂದು ರೇಂಜಿಗೆ ನಡೀತಿದೆ. ಸೊ ಹಂಗಾಗಿ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಕೂತ್ಕೊಂಡು ಫಸ್ಟು ಕ್ಯಾಲ್ಕುಲೇಟ್ ಮಾಡಿ, ನೀವು ನೋಟ್ಸ್ ಪ್ರಿಪೇರ್ ಮಾಡಿ, ಈ ರೀತಿ ಮಾಡಿದ್ರೆ ಹೇಗೆ. ಸೊ ನಿಮ್ಮ ಲೊಕೇಶನ್ ನೋಡಿ, ಸರೌಂಡಿಂಗ್ಸ್ ನೋಡಿ, ಯಾವ ರೀತಿ ಕಸ್ಟಮರ್ಸ್ ಇದ್ದಾರೆ. ಸೊ ನಾನು ಬಂದು ಈ ಲೊಕೇಶನ್ಗೆ ಹೊಸಬ, ಸೊ ಇಲ್ಲಿ ಬಂದು ಫಸ್ಟು ಸ್ಟಾರ್ಟ್ ಮಾಡಿದೆ ಬಟ್ಟೆ ಬಿಸ್ನೆಸ್ಸು. ನನಗೆ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನನಗೆ ಚಾನ್ಸ್ ಸಿಕ್ಕಿ ತುಂಬ ಕಡಿಮೆ, ಟೈಮ್ ಸಿಕ್ಕಿ ತುಂಬ ಕಡಿಮೆ. ಸೊ ಹಂಗಾಗಿ ನಿಮಗೇನು ಹೇಳ್ತೀನಿ, ಅದೇ ನೀವು 5 ವರ್ಷದಿಂದ 10 ವರ್ಷದಿಂದ ಇರೋ ಲೊಕೇಶನಲ್ಲೇ ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಹೊರಟಾಗ ಸೊ ಸುಮ್ಮನೆ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿಬಿಟ್ಟು ದುಡ್ಡನ್ನ ವ್ಯಾನಿಷ್ ಮಾಡ್ಕೋಬೇಡಿ. ಸೊ ವೇಸ್ಟ್ ಮಾಡ್ಕೋಬೇಡಿ ದುಡ್ಡನ್ನ. ಒಂದು ಸತಿ ದುಡ್ಡು ಹೋಯ್ತು ಅಂದರೆ ವಾಪಸ್ ಬರೋಲ್ಲ. 10 ರೂಪಾಯಿ ಆದರೂ ಅಷ್ಟೇ, 100 ರೂಪಾಯಿ ಆದರೂ ಅಷ್ಟೇ, ಲಕ್ಷ ಆದರೂ ಅಷ್ಟೇ. ಒಂದು ಸತಿ ಹೋಯ್ತು ಅಂದರೆ ಹೋಯ್ತು, ಮುಗೀತು. ಸೊ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ಅಲ್ಲಿ ಫಸ್ಟು ನೀವು ಪ್ರಿಪೇರ್ ಆಗಿ, ಲೈಕ್ ನಿಮಗೆ ಅಲ್ಲಿ ಏನು ಜಾಸ್ತಿ ಚೆನ್ನಾಗಿ ಕೊಡ್ತಿದೆ, ಯಾವುದು ಜಾಸ್ತಿ ಜನ ಇಂಟ್ರೆಸ್ಟ್ ಕೊಡ್ತಿದ್ದಾರೆ, ಯಾವುದು ಕಡಿಮೆ ಇದೆ ಬಟ್ ತುಂಬ ಜನ ಅಂದರೆ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ದಾರೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಕಡೆ ಮೆಡಿಕಲ್ ಶಾಪ್ಸ್ ಇರಲ್ಲ. ಸೊ ಮೆಡಿಕಲ್ ಶಾಪ್ಗೋಸ್ಕರನೇ 5 ಕಿಲೋಮೀಟರ್ಸ್ 10 ಕಿಲೋಮೀಟರ್ಸ್ ಹೋಗಬೇಕು. ಈ ಅಟ್ ಪ್ರೆಸೆಂಟಾಗಿ ಆ ಥರ ಯಾವುದೇ ಸಿಚುವೇಶನ್ ಇಲ್ಲ. ಬಟ್ ನಾನು ಹೇಳ್ತಾ ಇರೋದು, ಸೊ ಆ ರೀತಿ ಇವಾಗ 5 ಕಿಲೋಮೀಟರ್ಸ್ 10 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ತಿದ್ದಾರೆ ಒಂದು ಮೆಡಿಕಲ್ ಶಾಪ್ಗೆ ಅಂದಾಗ, ನೀವು ಆ ಸರೌಂಡಿಂಗಲ್ಲಿ ನೋಡ್ಬಿಟ್ಟು ಒಂದು ಮೇಯ್ನ್ ಆರ್ಟ್ ಸ್ಪಾಟ್ ಅನ್ನೋದೊಂದು ಸ್ಪಾಟ್ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲೊಂದು ಮೆಡಿಕಲ್ ಶಾಪ್ ಇಡೋದ್ರಿಂದ ಕ್ಲಿಕ್ ಆಗುತ್ತೆ. ಯಾಕಂದರೆ 5 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋ ಜನ ಎಲ್ಲ ನಿಮ್ಮ ಶಾಪ್ಗೆ ಬೇಗ ಅಟ್ರಾಕ್ಟ್ ಆಗಿ ನಿಮ್ಮ ಶಾಪ್ ಕಡೆ ಬೇಗ ಬರ್ತಾರೆ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಒಂದು ಬೆನಿಫಿಟ್ಸು. ಸೊ ಗೈಸ್, ಇದು ಶಿಪ್ ರಾಕೆಟ್ ಬಗ್ಗೆ ಹೇಳಿದೆ ಮತ್ತು ತುಂಬ ಸಪ್ರೇಟಾಗೂ ಹೇಳಿದೆ. ಬಟ್ ನನ್ನ ಕಾನ್ಸೆಪ್ಟ್ ಇಷ್ಟೇ, ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೋ ಥರ ಯಾವುದೇ ಕಾರಣಕ್ಕೂ ಪ್ರಿಪೇರ್ ಆಗೋಲ್ಲ. ಸೊ ನನಗೆ ಏನು ಬರುತ್ತೋ ನನ್ನ ತಲೆಗೆ, ಲೈಕ್ ನನಗೇನು ಹೇಳಬೇಕು ಅನ್ಸುತ್ತೋ ಅದನ್ನೇ ಹೇಳೋದು. ಸೊ ಶಿಪ್ ರಾಕೆಟ್ ಯೂಸ್ ಮಾಡೋರಿಗೆಲ್ಲ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಂಡಿಯಾ ಟಾರ್ಗೆಟ್ ಮಾಡಿದ್ರೆ ಮಾತ್ರ ಶಿಪ್ ರಾಕೆಟ್ ಯೂಸ್ ಮಾಡಿ. ಔಟ್ ಆಫ್ ಇಂಡಿಯಾಕ್ಕೆ ಟಾರ್ಗೆಟ್ ಮಾಡ್ತೀನಿ ಅಂದರೆ ಶಿಪ್ ರಾಕೆಟ್ ಎಕ್ಸ್ ಅಂತಿದೆ. ಸೊ ಇಫ್ ಇನ್ ಕೇಸ್ ಮಿಡಲ್ ಕ್ಲಾಸಲ್ಲಿ ಟಾರ್ಗೆಟ್ ಮಾಡ್ತಾ ಇರೋದು ನೀವು ಅಂದರೆ ಶಿಪ್ ರಾಕೆಟ್ ಇಸ್ ದ ಬೆಸ್ಟ್ ಆಪ್ಷನ್. ಸೊ ನಿಮಗೆ ಪ್ರೈಸಸ್ ಡಿಫ್ರೆನ್ಸು ಆಗುತ್ತೆ, ಡೆಲಿವರಿ ಚಾರ್ಜಸ್ಸು. ಇಫ್ ಇನ್ ಕೇಸ್ ನೀವು ನಾನು ಸ್ವಲ್ಪ ಸ್ಟ್ಯಾಂಡರ್ಡು ಹೈ ಕ್ವಾಲಿಟಿ, ಹೈ ಪ್ರೀಮಿಯಮ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಎಲ್ಲ ಸೇಲ್ ಮಾಡ್ತಾಯಿದ್ದೀನಿ, ಲೈಕ್ ನನಗೊಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಬೇಕು, ಸ್ಟ್ಯಾಂಡರ್ಡ್ ತೋರಿಸ್ಕೋಬೇಕು ಅಂದರೆ ಸೊ ನೀವು ಬ್ಲೂ ಡಾರ್ಟು ಈ ಥರ ತುಂಬ ಆಪ್ಷನ್ಸ್ ಇದೆ. ಸೊ ಹೋಗ್ಬೋದು. ನಿಮ್ಗೆ ಏನೇ ಒಂದು ಡೌಟ್ ಇದ್ದರೆ ChatGPTಗೆ ಹಾಕಿ ಡೌಟ್ ಎಲ್ಲ ಕ್ಲಾರಿಫೈ ಮಾಡ್ತಿದೆ ಅಂತ ಹೇಳ್ತಾ, ಸೊ ಗೈಸ್ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆಲ್ಮೋಸ್ಟ್ 3K ಇನ್ನೊಂದು ಸ್ವಲ್ಪ ಹೆಜ್ಜೆ ಇದೆ, ಇನ್ನು ಕೆಲವು ಹೆಜ್ಜೆಗಳು, ಬೆರಳು ಎಣಿಕೆಯಷ್ಟು ಹೆಜ್ಜೆಗಳಿದೆ. ಸೊ ಆದಷ್ಟು ಬೇಗ 3K ಆಗಲಿ ಅಂತ ಬೇಡ್ಕತ್ತ, ಲೈಕ್ ಕೇಳ್ಕತ್ತ. ಸೊ ಯಾರ್ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್, ಲವ್ ಯು, ಬಾಯ್.